ಶುಭಾಶಯಗಳು. ನಮ್ಮ ಹೊಸ ವರ್ಷದ ಶುಭಾಶಯಗಳು ನಿಮ್ಗೆಲ್ರಿಗೂ. ಆಗ್ಲಿ ಡಿಂಕು, ನಿಮ್ ತಾತ ಬಂದಿದ್ರು? ಹೌದು, ನಮ್ ತಾತ ಬಂದಿದ್ರು, ನೋಡ್ದೆ ನಾನು. ಓಕೆ ಡಿಂಕು, ಈಗ ಎಲ್ರಿಗೂ ಸುಸ್ವಾಗತ ಮಾಡ್ತೀಯಾ? ಓಕೆ, ಹೇಳು. ನಿಮಗೆಲ್ಲರಿಗೂ ಸುಸ್ವಾಗತ ಮಾಡೋದಿಲ್ಲ. ಯಾಕೋ ಮಾಡೋದಿಲ್ಲ? ಯಾರೋ ಚೆನ್ನಾಗಿರೋ ಹುಡುಗಿರೇ ಇಲ್ಲ. ಇನ್ನು ಹೀಗಂತೀಯ? ಕೋಲಾರಕ್ಕೆ ಬಂದಿದ್ಯಾ, ಚೆನ್ನಾಗಿರೋ ಹುಡುಗಿರಿಲ್ಲ ಅಂತೀಯ? ಇಲ್ಲಮ್ಮ, ಚಿನ್ನದ ಗಣಿ ಇದು. ಖಂಡಿತವಾಗ್ಲೂ ಚೆನ್ನಾಗಿರೋ ಹುಡುಗಿರು ಇಲ್ಲ ಇರೋದು. ಅಲ್ಲಿದ್ದಾರೆ ನೋಡು. ಯಾರೋ? ಅಲ್ಲಿ ಬ್ಲಾಕ್ ಚೂಡಿದಾರ ಹಾಕೊಂಡಿದ್ರು. ಯಾರೋ ಈ ಸೈಡಲ್ಲಿ ಅಲ್ಲ. ಏನ್ ಮೇಡಮ್ ನಿಮ್ಮ ಹೆಸರು? ನಿಮ್ದೆ ನೀವು ಯಾಕೆ ತಿರುಗಿ ನೋಡ್ತೀರಾ? ನೀವೇ? ನಿಮ್ದು ಹೆಸರು? ವೇದ. ಯಾವ ವೇದ? ಪಂಚಮ ವೇದಗಳಲ್ಲಿ ಯಾವುದು? ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ. ವೇದ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಾ? ಮದುವೆ ಮಾಡ್ಕೊಂಡಿದೀನಿ ಅಂತ ಮಾತ್ರ ಹೇಳ್ಬೇಡಿ. ಏನ್ ಮಾಡ್ಕೊಂಡಿದ್ದೀರಾ ವೇದ ಅವ್ರೆ? ಸ್ಕೂಲ್ ನಡೆಸ್ತಾ ಇದಾರಂತ. ಸ್ಕೂಲ್ನ ನಡೆಸೋದೇನಿದೆ ಮೇಡಮ್, ಅದು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಅದನ್ನ ಯಾಕೆ ನಡೆಸ್ತೀರಾ? ಹಂಗೆ ಕೂರ್ಸ್ದುಡಿ, ಒಂದ್ ಕಡೆ ಕೂತ್ಕೊಂಡಿರ್ಲಿ, ಆಯ್ತಾ? ಓಕೆ, ನಿಮ್ ಪಕ್ಕದಲ್ಲಿದ್ದಾರಲ್ಲ ಅವ್ರು ಯಾರು? ಎಕೋ ಕಟ್ ಮಾಡಿ ದಯವಿಟ್ಟು. ಸೌಂಡ್ ಸಿಸ್ಟಮ್ ಎಕೋ ಕಟ್ ಮಾಡಿ. ನಿಮ್ ಪಕ್ಕ ಇರೋರು ಯಾರು? ನಿಮ್ ಫ್ರೆಂಡಾ? ಸಿಸ್ಟರಾ? ಸಿಸ್ಟರ್. ತುಂಬಾ ಸಂತೋಷ, ಇಬ್ರು ಒಂದೇ ಚೆನ್ನಾಗಿ. ಬೈ ಒನ್ ಗೆಟ್ ಒನ್. ಓಕೆ ವೇದ, ಐ ಲವ್ ಯು. ಸಾರಿ ವೇದ ಅವರೇ, ಸಾರಿ, ರಿಯಲಿ ಸಾರಿ. ಇಸ್ ಜಸ್ಟ್ ಜೋಕಿಂಗ್. ನೋ, ಐ ಆಮ್ ಸೀರಿಯಸ್. ಹಾಗೆಲ್ಲ ಹೇಳ್ತಾರ? ಏಕೆ? ನೋಡೋರ್ ಕಣ್ಣಲ್ಲಿ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ನೀರ್ ಬರ್ತಿದೆ ಕಣ್ಣಲ್ಲಿ. ನೀರಲ್ದೆ ತೆಚ್ಚಿನ ಬರುತ್ತೆ. ಕಣ್ಣಲ್ಲಿ ನಿಜಕ್ಕೂ ನೀರ್ ಬರ್ತಿದೆ. ಅದು ಕಣ್ಣೀರಲ್ಲ, ಮತ್ತೆ ಆನಂದ ಬಾಷ್ಪ. ಇದೇ ಖುಷಿಗೆ ಒಬ್ಬಟ್ಟು ಮಾಡ್ಕೊಡ್ತೀರಾ ವೇದ? ಓಕೆ, ಡನ್. ಆಲ್ ರೈಟ್ ಡಿಂಕು, ಈಗ ನೋಡಾಯ್ತಲ್ಲ, ಎಲ್ರಿಗೂ ಸುಸ್ವಾಗತ ಮಾಡು. ಓಕೆ, ಹೇಳು. ನಿಮಗೆಲ್ಲರಿಗೂ ಸುಸ್ವಾಗತ. ಎಲ್ರಿಗೂ ಸುಸ್ವಾಗತ, ಎಲ್ರಿಗೂ ಹಬ್ಬದ ಶುಭಾಶಯಗಳು. ವೆರಿ ಗುಡ್ ಡಿಂಕು, ನೀನು ಶಾಲೆಗೆ ಹೋಗ್ತೀಯಾ? ಇಲ್ಲ, ನಾನು ಕಾಲೇಜ್ಗೆ ಹೋಗ್ತೀನಿ. ಕಾಲೇಜಾ? ಯಾವ ಕಾಲೇಜು? ಮಹಾರಾಣಿಸ್ ಕಾಲೇಜ್. ಮಹಾರಾಣಿಸ್ ಕಾಲೇಜ್ ಇರೋದು ಹುಡುಗಿರ್ಗೋಸ್ಕರ, ನಾನಿರೋದು ಅವ್ರಿಗೋಸ್ಕರನೇ. ಮಹಾರಾಣಿಸ್ ಕಾಲೇಜಲ್ಲಿ ಏನ್ ಓದ್ತಾ ಇದ್ಯಾ? 3rd PUC. ಫಸ್ಟ್ PUC ಕೇಳಿದೀನಿ, ಸೆಕೆಂಡ್ PUC ಏನೋ ಇದು 3rd PUC. ಫಸ್ಟ್ PUC ಓದ್ದೆ, ಸೆಕೆಂಡ್ PUC ಹೋದೆ, ಪಾಸ್ ಆಗಿಲ್ಲ. 3rd PUC ಹೋದೆ. ಯು ಮೀನ್ ಟು ಸೇ ಸೆಕೆಂಡ್ PUC ಫೇಲ್ಡ್? ಜೋರಾಗಿ ಹೇಳ್ಬೇಡ. ಏಕೆ? ವೇದಾನು ಅವ್ರ ಸಿಸ್ಟ್ರು ಇಬ್ರು ಕೇಳಿಸ್ಕೊತಾ ಇದಾರೆ. ಮೊದ್ಲೇ ಸ್ಕೂಲ್ ಅವ್ರು, ಆಮೇಲೆ ನನ್ನನ್ನ ಆಚೆಗೆ ರಿಜೆಕ್ಟ್ ಮಾಡ್ಬಿಟ್ರೆ ಏನ್ ಮಾಡೋದು? ಇಷ್ಟೆಲ್ಲ ಭಯ ಭಕ್ತಿ ಇದೆ. ಚೆನ್ನಾಗಿ ಓದೋದಕ್ಕೆ ಏನ್ ಪ್ರಾಬ್ಲಮ್ ನಿಂಗೆ? ನಾನೇನ್ ಮಾಡ್ಲಿ? ಎಕ್ಸಾಮಿನೇಷನ್ ಬೋರ್ಡೇ ಸರಿ ಇಲ್ಲ. ಎಕ್ಸಾಮಿನೇಷನ್ ಬೋರ್ಡ್ ಸರಿ ಇಲ್ವಾ? ಏಕೆ? ನೋಡಿದೀರಾ ನೀವು? ಮಕ್ಕಳೆಲ್ಲ ಹೋಗ್ತಿರಲ್ಲ ಸ್ಕೂಲ್ಗೆ, ಎಕ್ಸಾಮಿನೇಷನ್ ಹೋಗಿದ್ದೀರಲ್ವಾ? ಎಕ್ಸಾಮಿನೇಷನ್ ಹಾಲಲ್ಲಿ ಕ್ವಶನ್ ಪೇಪರ್ ಅಂತ ಕೊಡ್ತಾರೆ ಗುರು. ಹೌದು, ಅದ್ರಲ್ಲಿ ಬರೀ ಕ್ವಶನ್ಸೇ ಇರುತ್ತೆ. ಕ್ವಶನ್ ಪೇಪರ್ ಕ್ವಶನ್ ಇರುತ್ತೆ, ಮತ್ತೆ ಆನ್ಸರ್ ಪೇಪರ್ ಮಾತ್ರ ಖಾಲಿ ಹಾಕಿರುತ್ತೆ. ಕ್ವಶನ್ ಪೇಪರ್ ಕ್ವಶನ್ ಇದ್ಮೇಲೆ ಆನ್ಸರ್ ಪೇಪರ್ ಆನ್ಸರ್ ಇರಬೇಕು ತಾನೆ? ಇದು ನ್ಯಾಯನ? ಧರ್ಮನ? ಆಮೇಲೆ ನಮ್ಮನ್ನ ಫೇಲ್ಡ್ ಅಂತಾರೆ. ಡಿಂಕು, ನೀನ್ ಕಷ್ಟಪಟ್ಟು ಓದಿ ದೊಡ್ಡವನಾಗ್ಬೇಕು. ಯಾರ ತರ? ಥಾಮಸ್ ಆಲ್ವಾ ಎಡಿಸನ್. ಅವರು ಒಂದು ಮೇಣದ ಬತ್ತಿಲ್ ಕೂತ್ಕೊಂಡು ಓದಿದ್ರು. ಓ, ಬತ್ತಿ ಇಡೋ ಜನ. ಕ್ಯಾಂಡಲ್ ಲೈಟ್. ಅಯ್ಯೋ, ಏನ್ ಗುರುವೆ, ಕ್ಯಾಂಡಲ್ ಲೈಟ್ ಅಲ್ಲಿ ನಾವು ಹುಡುಗರಾಗಿದ್ರೆ, ನಮ್ ಜನರೇಷನ್ ಅವರಾಗಿದ್ರೆ ಡಿನ್ನರ್ಗೆ ಹೋಗ್ತಾ ಇದ್ವಿ, ಯಾವ್ದಾರು ಹುಡುಗಿ ಜೊತೆ ಡೇಟ್ಗೆ ಹೋಗ್ತಾ ಇದ್ವಿ. ಅವ್ನು ಎಷ್ಟು ಬೋರಿಂಗ್ ಇರ್ಬೇಕು ಕೂತ್ಕೊಂಡು ಓದಿದಾನೆ ಅಂದ್ರೆ. ಆಮೇಲೆ ಗ್ರಹಂಬೆಲ್ ಅವರು ಒಂದು ಲ್ಯಾಪ್ ಲೈಟ್ ಅಲ್ಲಿ ಕೂತ್ಕೊಂಡು ಓದಿದ್ರು. ಅವರೆಲ್ಲ ಬಿಡು, ನಮ್ಮ ವಿಶ್ವೇಶ್ವರಯ್ಯನವರು ಅವರು ಸ್ಟ್ರೀಟ್ ಲೈಟ್ ಕೆಳಗಡೆ ಕೂತ್ಕೊಂಡು ಓದಿದ್ರು. ನಂಗೊಂದ್ ಸಣ್ಣ ಡೌಟ್. ಏನು? ಅವರೆಲ್ಲ ಬೆಳಗಿನ ಹೊತ್ತು ಏನ್ ಮಾಡ್ತಾ ಇದ್ರು? ಹೋಗಿ ನಿನಗೆ ಹೇಳ್ಕೊಡ್ತಾ ಇದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದ್ ನಂಗೆ ಮೊದ್ಲೇ ಗೊತ್ತಿತ್ತು. ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೋ ನೀನು? ಸಾರಿ, ನಕ್ಷತ್ರದಲ್ಲ, ಮತ್ತೆ ಹೆರಿಗೆ ಆಸ್ಪತ್ರೆಯಲ್ಲಿ. ಡಿಂಕು, ಓಕೆ, ನಿನ್ ಹೆಸರೇನು? ನನ್ನ ಹೆಸರ ಇಂದುಶ್ರೀ. ಯಾಕೋ ಚೆನ್ನಾಗಿಲ್ವಾ? ನೋಡಿ ಸರ್, ಯಾರಾದ್ರೂ ಅವ್ರ ಹೆಸರಿನವ್ರ ಇಂಡಸ್ಟ್ರಿ ಅಂತ ಇಟ್ಕೋತಾರ? ಅದು ಇಂಡಸ್ಟ್ರಿ ಅಲ್ಲ, ಮತ್ತೆ ಇಂದುಶ್ರೀ. ಇಂದು ಇಂದು ಶ್ರೀ ಶ್ರೀ ಇಂದು ಇಂದು ಶ್ರೀ ಶ್ರೀ ಇಂದು ಶ್ರೀ
ಇಂಡಸ್ಟ್ರಿ. ಏಯ್ ಹೆಸರು ಚೇಂಜ್ ಮಾಡ್ಕೋ. ಏನಂತ? ನಿನ್ನೆ ಶ್ರೀ, ಇವತ್ತು ಇಂದುಶ್ರೀ, ನಾಳೆ ಶ್ರೀ ಅಂತ. ಆಯ್ತಪ್ಪ, ಹೆಸರು ಚೇಂಜ್ ಮಾಡ್ಕೋತೀನಿ. ಈಗ ಹಾಡ್ ಹಾಡ್ತೀಯಾ? ಆಡ್ತೀನಿ. ಹಾಡಪ್ಪ. ಇಂದು ನಿನಗೆ ಗೋವಿಂದ, ನಿದ್ದೆ ಇಲ್ಲ ನಿನ್ನೋಡ್ದಾಗ್ಲಿಂದ, ಅಯ್ಯೋ ಮುಕುಂದನೇ. ಏಯ್, ಈ ತರ ಹಾಡ್ಬೇಡ. ಹ್ಮ್. ನೋಡ್ ನಮ್ಮ ಅಕ್ಬರ್ ಅವ್ರು ಎಷ್ಟು ಚೆನ್ನಾಗಿ ಹಾಡ್ ಹೇಳಿದ್ರು. ಹ. ಕೇಳೋದಕ್ಕೆ ಎಷ್ಟು ಇಂಪಾಗಿತ್ತು. ನೀನ್ ಈ ತರ ಹಾಡ್ತೀಯಲ್ಲ, ಹ. ಹೋಗ್ಲಿ ಬೇರೆ ಹಾಡಾಡು. ಬೇರೆ ಹಾಡು ಅಂದ್ರೆ ಆಟೋ ಡ್ರೈವರ್ ಹಾಡಿದ್ರೆ ಹೇಗ್ ಹಾಡ್ತಾರೆ ಹಾಗೆ ಹಾಡು. ಆಟೋ ಡ್ರೈವರ್. ಹಾ ಆಟೋ ಡ್ರೈವರು ಹೇಗಾಡ್ತಾರಪ್ಪ? ಹಾ ಹೇಗ್ ಹಾಡ್ತಾರೆ ಹಾಡು. ಓಡಿಸಿದಾತ ಬೇಸರ ಮೂಡಿ ಆಟೋ ನಿಲ್ಲಿಸಿದ, ಬ್ರೇಕನ್ನು ಹಿಡಿದು ಕ್ಲಚ್ಚನ್ನು ಬಿಟ್ಟು ಕೆಳಗೆ ಇಳು ಬಂದ, ಕೈ ತಟ್ಟಿ ನೋಡು ಸಿಳ್ಳೆ ಹೊಡೆದು ನೋಡು, ಆಟೋ ನಿಲ್ಲದು, ಅಯ್ಯೋ ಆಟೋ ನಿಲ್ಲದು. ಸರಿ, ನೀನ್ ಹಾಡೀಗ. ನಾನ್ ಹಾಡ್ಲಾ? ಆ. ಓಕೆ. ನಿಶಾ ಏನಾಯ್ತು? ಇಂದುಶ್ರೀ ಹಾಳು ಹೇಳ್ತಾಳಂತ ಎಲ್ರು ಕಿವಿ ಮುಚ್ಕೊಳ್ಳಿ. ಐ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ. ಯಾಕೆ ನಿಂಗೇನ್ ಜಾಂಡೀಸ? ಜಾಂಡೀಸ ಯಾಕೆ? ಗಗನನು ಎಲ್ಲೋ ಭೂಮಿನು ಎಲ್ಲೋ, ಎಲ್ಲೋ ಕಲರ್ ಕಾಣ ಜಾಂಡೀಸ್ ಇರೋದು ಮಾತ್ರ. ಮಿಂಚಾಗಿ ನೀನು ಬರಲು ನಮ್ಮನೆಯಲ್ಲಿ ಕರೆಂಟ್ ಹೋಯ್ತಲ್ಲ, ಮಳೆ ನಿಂತು ಹೋದ ಮೇಲೆ ಛತ್ರಿಯನ್ನ ಮಡ್ಚಿಡಿ, ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ಕರೆಂಟ್ ಹೊಡೆದ್ರೆ ಹೆಂಗೆ ಆಗೋದು? ಹೊಸದೊಂದು ಹೆಸರಿಡು ನನಗೆ, ನಿನಗಿಷ್ಟ ಆಗುವ ಹಾಗೆ. ಗೂಬೆ. ಏನೋ ಅದು? ಏನು ಏನು ಗೂಬೆ ಅಂತೀಯ? ನೀನ್ ಹೇಳಿದಿಲ್ಲ ಇಷ್ಟ ಬಂದ ಹೆಸರಿಡು ಅಂತ, ಅದಕ್ಕೆ ಇಟ್ಟೆ. ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ, ಬೇಡ ಬಿಡಿ, ಮೇಕೆನ ಒಂದ್ ಜನ ಕೈಕೊಳ್ಳೋಣ. ತಗಲಾಕೊಂಡೆ ನಾನು ಮೊದ್ಲ ಬಡ್ಕೊಂಡೆ ಸಣ್ಣಗಾಗು ಅಂತ. ಕೇಳಿದ್ಯಾ ನನ್ನ ಮಾತನ್ನ? ಈಗ ಬಂದ್ಬಿಟ್ಟು ಸಂಧಿಲ್ ಹೋಗ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟು ತಗಲಾಕೊಂಡೆ ನಾನು ಅಂದ್ರೆ ಏನ್ ನೋಡಕ್ಕಾಗತ್ತೆ? ನಾ ಹಾಡಲ್ಲ. ಹಾಡಲ್ಲ. ಸದ್ಯ ನನಗೂ ಅದೇ ಬೇಕಾಗಿದ್ದು. ಆಗ್ಲಿ ಡಿಂಕು, ಇಷ್ಟೊತ್ತು ಕುತ್ಕೊಂಡು ನೋಡಿದರೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳು. ಧನ್ಯವಾದಗಳು. ಈ ಒಂದು ಅವಕಾಶವಾಣಿ ಕೊಟ್ಟಿರೋದಕ್ಕಾಗಿ, ಇಷ್ಟು ಜನನ ಮನೋರಂಜಿಸೋದು ಅಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಕೋಲಾರ ಜನ ಎಲ್ಲೆಲ್ಲೋ ಹೋಗಿದ್ದೀನಿ, ಎಲ್ಲೆಲ್ಲೋ ಯಾವ್ಯಾವ ನೀರು ಕುಡ್ದಿದ್ದೀನಿ, ಆದ್ರೆ ನಮ್ಮ ಕೋಲಾರದ ಜನರ ಮನಸ್ಸಿನಂತ ಮನಸ್ಸು ಎಲ್ಲೂ ಇಲ್ಲ ಕಣ್ರಿ. ವೆರಿ ಗುಡ್ ಡಿಂಕು, ನನಗೆ ತುಂಬಾ ಸಂತೋಷ ಆಗ್ತಿದೆ. ನೀನ್ ನಮ್ಮ ಕೋಲಾರ ಜನದ ಬಗ್ಗೆ ಇಷ್ಟು ಒಳ್ಳೆ ಮಾತನಾಡಿದ್ಯಲ್ಲ. ಇಲ್ಲಿ ಅಂತಲ್ಲ, ನಾನು ಎಲ್ಲೋದ್ರೂ ಇದೇ ಡೈಲಾಗೇ ಹೊಡೆಯೋದು. ಆಗ್ಲಿ, ಧನ್ಯವಾದಗಳು. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಜೈ ಭಾರತ್ ಮಾತೆ, ಕನ್ನಡಾಂಬೆಗೆ ಜೈ.